ಎಲ್ಲ ಬಂಧುಗಳೇ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಇಷ್ಟು 33 ಕೋಟಿ ಜನ ವಾಸ ಇದ್ದರು. 33 ಕೋಟಿ ಜನ ಇದ್ದಂಥ ಜನಸಂಖ್ಯೆ ಇವತ್ತು ಎಷ್ಟಾಗಿದೆ? ಅವತ್ತು ನಮಗೆ ರೇಷನ್ಗೆ, ಊಟಕ್ಕೆ, ಎಲ್ಲದಕ್ಕೂ ಯಾವುದೇ ಇಂಡಸ್ಟ್ರಿ ಇರಲಿಲ್ಲ. ಇದಕ್ಕೆಲ್ಲದಕ್ಕೂ ತೊಂದರೆ ಇದ್ದಂಥ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಯಾರು ಸ್ವಾತಂತ್ರ್ಯ ಕೊಟ್ಟಿದ್ದು? ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರೂರವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು, ಬೇಕಾದಷ್ಟು ಜನ. ಆಗಲೇ ನಮ್ಮ ಇವರು ಹೇಳಿದಂತೆ 6 ಲಕ್ಷ, ನಮ್ಮ ರೈತ ಮಹಿಳೆ ಹೇಳಿದಂತೆ 6 ಲಕ್ಷ ಜನ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದಂಥ ಒಂದು ಸ್ವಾತಂತ್ರ್ಯ ಇದು. ಅಂಥ ಭಾರತ ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ, ತದನಂತರ ನಮ್ಮ ಮೊದಲನೇ ಪ್ರಧಾನಿಯಾಗಿ ನೆಹರೂರವ್ರು ಬಂದರು. ನೆಹರೂರವ್ರು ಬಂದು ಏನು ಮಾಡಿದ್ರು? ನಮಗೆ ಒಂದು ಪೆನ್ನು ಕೂಡ ತಯಾರು ಮಾಡೋಕ್ಕೆ ಶಕ್ತಿ ಇರಲಿಲ್ಲ, ಬ್ರಿಟಿಷರು ಬಿಟ್ಟು ಹೋದಂಥ ಕಾಲದಲ್ಲಿ. ಆಗ ಡ್ಯಾಮ್ಗಳು ಕಟ್ಟಿದ್ರು, ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ರು. ನಮ್ಮ HMT, HAL ಮತ್ತು ನಮ್ಮ BHEL ಅಂತ ಫ್ಯಾಕ್ಟ್ರಿಗಳನ್ನ ಶುರು ಮಾಡಿದ್ರು. ಇಂಥವೆಲ್ಲ ಶುರು ಮಾಡಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದ್ರಲ್ಲಿ, ಆಮೇಲೆ ಏರ್ಪೋರ್ಟ್ಗಳು ಮಾಡಿದ್ರು. ಇದೆಲ್ಲ ಮಾಡಿ ಶುರು ಮಾಡೋದಂಥ ನೆಹರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಕೃತಜ್ಞತೆ ಹೇಳ್ತಾ, ಎಲ್ಲರೂ ಸಮಾಧಾನವಾಗಿ ಸಂತೋಷವಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡೋಣ ಅಂತೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಯಶಸ್ವಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಜೈ ಜವಾನ್ ಮಾತಿಗೆ ಅನ್ವರ್ಥ ಶ್ರೀಯುತ ಮಲ್ಲಿಕಾರ್ಜುನಯ್ಯ, ಕರ್ನಲ್ ಮಲ್ಲಿಕಾರ್ಜುನಯ್ಯ ಅವರಿಗೆ ನೆನಪಿನ ಕಾಣಿಕೆಯನ್ನ ಸಲ್ಲಿಸಿದ್ದಾಗಿದೆ. ಇದೀಗ ರೈತ ದಂಪತಿ ಶ್ರೀಮತಿ ಗೌರಮ್ಮ ಮತ್ತು ಶ್ರೀಯುತ ನಂಜುಂಡಪ್ಪ ಇವರಿಗೆ ನೆನಪಿನ ಕಾಣಿಕೆಯನ್ನ ಮಾನ್ಯ ಶಾಸಕರು ನೀಡಿ ಗೌರವಿಸುತ್ತಿದ್ದಾರೆ. ಒಂದು ಜೋರಾದ ಚಪ್ಪಾಳೆಯನ್ನ ನೀಡೋದ್ರ ಮುಖೇನ ಗೌರವವನ್ನ ಸೂಚಿಸಬೇಕು. ಇವತ್ತಿನ ವ್ಯವಸ್ಥಿತ ಕಾರ್ಯಕ್ರಮ ಶಾಲಾ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳನ್ನ ಇಲ್ಲಿ ಸಮಾಗಮಿಸುವಲ್ಲಿ ಸಹಕರಿಸಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ಬೆಂಗಳೂರು ದಕ್ಷಿಣ ವಲಯ ಶ್ರೀಮತಿ ಗುರು, ಇಡೀ ರಾಷ್ಟ್ರಕ್ಕೆ ಮಾದರಿಯಾದ ಶಾಸಕರಾಗಿದ್ದ ಯೋಧರ ಪರವಾಗಿ ಹಾಗೂ ಎಲ್ಲ ನಮ್ಮ ದೇಶ ಪ್ರೇಮಿಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ವಿಶ್ವಪ್ರೇಮಿಯಾದ ನಮ್ಮ ಎನ್ ಕೃಷ್ಣಪ್ಪರವರ ಪುತ್ರರಾದ ಪ್ರಿಯಾಕ್ಷಣರವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಇವತ್ತಿನ ಸ್ಪೆಷಲ್ ಸರ್, ಇವತ್ತು ಇಡೀ ಬೆಂಗಳೂರಲ್ಲೇ ಬಿಗ್ಗೆಸ್ಟ್ ಇಲ್ಲೇ ಜನರಲ್ ಜನವರಿ 26 ಅವ್ರು ಮಾತಾಡೋದು ಸ್ವಲ್ಪ. ಈಗ ತಮಗೆಲ್ಲರಿಗೂ ಮೊದಲನೆಯದಾಗಿ ತಮ್ಮ ಮುಖಾಂತರ ನಾಡಿನ ಜನತೆಗೆ ನಮ್ಮ ಭಾರತ ಸ್ವಾತಂತ್ರ್ಯೋತ್ಸವದ 78ನೇ ವಾರ್ಷಿಕ ಸ್ವಾತಂತ್ರ್ಯೋತ್ಸವದ 78ನೇ ಜಯಂತಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು. ನಾಡಿನ ಜನತೆಗೆ ಈ ಸಂದರ್ಭದಲ್ಲಿ ಹೇಳೋದಾದರೆ, ನಮ್ಮ ಚಂದ್ರಲೇಖದಲ್ಲಿ ಹೊಸದಾಗಿ 215 ಅಡಿ ಒಂದು ಫ್ಲಾಗ್ ಪೋಸ್ಟ್ ಮಾಡಿ ಇಲ್ಲಿ ಬಾವುಟವನ್ನು ಆರಿಸುವ ಮುಖಾಂತರ ಜನವರಿ 26ನೇ ತಾರೀಕು ಮತ್ತು ಆಗಸ್ಟ್ 15ನೇ ತಾರೀಕು ನಾವು ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾಯಿದ್ದೀವಿ. ಈ ಇಂಡಿಪೆಂಡೆನ್ಸ್ ಡೇಗೆ ನೀವು 78ನೇ ಇಂಡಿಪೆಂಡೆನ್ಸ್ ಡೇಗೆ ಭಾಗವಹಿಸಿದಂಥ ಎಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ, ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಅಕ್ಕಪಕ್ಕದ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ಮತ್ತು ಇತರ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಭದ್ರತೆ ನಮ್ಮ ದೇಶದಲ್ಲಿಲ್ಲ. ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಮತ್ತು ನಮ್ಮ ನೆಹರೂರವರು, ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನ ಭಾಳ ಚೆನ್ನಾಗಿದೆ. ಅನೇಕ ಭಾಷೆ, 100 ಭಾಷೆ, 10 ಧರ್ಮಗಳಿರ್ತಕ್ಕಂಥ ಈ ವಿವಿಧ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ 140 ಕೋಟಿ ಜನ ಅಖಂಡವಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ. ಅಷ್ಟು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯ. ಯಾರು ನಮ್ಮ ಯೋಧರಿಂದ ಬೇಕು. ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದಾಗೆ ಜೈ ಜವಾನ್ ಜೈ ಕಿಸಾನ್ ಅನ್ನೋ ರೀತಿಯಲ್ಲಿ
ಇಲ್ಲಿ ಯೋಧರನ್ನು ಕೂಡ ಕರೆದು ಗೌರವ ಸಲ್ಲಿಸಿದ್ವಿ, ರೈತರನ್ನು ಕೂಡ ಕರೆದು ಗೌರವ ಸಲ್ಲಿಸಿದ್ವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಮಾಡಿರುವಂಥ ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ಆ ಕೃಷ್ಣಪ್ಪನವ್ರಿಗೆ ಶಾಸಕರಾಗಿರ್ತಕ್ಕಂಥ ಪ್ರಿಯಾ ಕೃಷ್ಣರವರಿಗೆ ಮತ್ತು ಯುವ ಮುಖಂಡರಾಗಿರ್ತಕ್ಕಂಥ ಪ್ರದೀಪ್ ಕೃಷ್ಣರವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಕಾರಣ ಅಂದರೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟು ಈ ಭಾಗದ ಎಲ್ಲ ಜನರು ಕೂಡ ಒಟ್ಟಿಗೆ ಒಂದು ಕಡೆ ಸೇರಿ ಈ ಹಬ್ಬದ ವಾತಾವರಣದಲ್ಲಿ ನಾವು ಭಾಗವಹಿಸೋ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೂಡ ಈ ಸಂದರ್ಭವನ್ನು ಕೋರಿ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಬಯಸಿ. ಸರ್, ಇವತ್ತು ಒಂದು ಅಭೂತಪೂರ್ವವಾಗಿ ರೂವಾರಿ ಇರ್ಬೋದು, ಒಂದು ಸಪೋರ್ಟನ್ನು ಬೇರೆ ಕಡೆಯಿಂದ ಬಂದಿರುತ್ತೆ. ಏನು ಅನ್ನಿಸ್ತಾ ಇದೆ ಕಾರ್ಯಕ್ರಮ? ಗೋವಿಂದರಾಜನಗರ ಕ್ಷೇತ್ರ ಮತ್ತು ವಿಜಯನಗರ ಕ್ಷೇತ್ರದ ಎಲ್ಲ ಸಾರ್ವಜನಿಕರು ಪ್ರಮುಖ ಕಾರಣಿಕರು ಅವರೆಲ್ಲ ಸಹಕಾರದಿಂದ ಈ ರೀತಿಯ ಒಂದು ಅದ್ಭುತವಾದ ಕಾರ್ಯಕ್ರಮ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅಲ್ಲ, ಭಾಷಣದ ಬದಲಿಗೆ ನಿರೂಪಕರು ಭಾಷಣ ಮಧ್ಯದಲ್ಲಿ ನಿಮ್ಮ ಹೆಸರನ್ನು ಹೇಳ್ತಾ ಬರ್ತಾ ಇದ್ದಿದ್ದು. ಹಾಗಾಗಿ ನಾನು ಕೇಳ್ತಾ ಇದ್ದೆ ಅಂದರೆ ಎಷ್ಟು ಎಫರ್ಟ್ ಹಾಕಿದ್ರಿ? ಎಲ್ಲರ ಜೊತೆ ನಾವು ಒಂದು ಕೈ ಜೋಡಿಸಿದ್ವಿ. ಶಾಸಕರ ಜೊತೆ ಇಲ್ಲಿರ್ತಕ್ಕಂಥ ಶಾಸಕರ ಅಭಿಮಾನಿಗಳ ಜೊತೆ ನಾವು ಕೈ ಜೋಡಿಸಿದ್ದೀವಿ. ಅವರೆಲ್ಲರೂ ಸಹಕಾರದಿಂದ ಈ ರೀತಿಯಾದ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಮೂಡಿಬರೋದಕ್ಕೆ ಸಾಧ್ಯ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈ ಕಾರ್ಯಕ್ರಮಗಳು ಕೇವಲ ವಿಜಯನಗರ ಮತ್ತು ಗೋವಿಂದರಾಜನಗರ ಮಾತ್ರ ಸೀಮಿತವಾಗಿದೆ. ಈ ರಾಷ್ಟ್ರದಾದ್ಯಂತ ಈ ರೀತಿಯ ಕಾರ್ಯಕ್ರಮಗಳು ಮೂಡಿ ಬಂದಾಗ ದೇಶ ಪ್ರೇಮ ಅನ್ನೋದು ಬುದ್ಧಿಶಕ್ತಿ ಪ್ರವಾಸ